ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಎಲ್ಲಿದ್ದೀನಿ ಅಂತ ನಿಮಗೆ ಟೈಟ್ಲು ಮತ್ತು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿದೆ. ಹೌದು, ನಾನೀಗ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಹತ್ರ ಇದ್ದೀನಿ. ಸೊ ಇದು ಶಿವಮೊಗ್ಗ ತೀರ್ಥಹಳ್ಳಿ ರೋಡು. ಶಿವಮೊಗ್ಗದಿಂದ 14 ಕಿಲೋಮೀಟ್ರ್ ಆಗುತ್ತೆ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಬರಬೇಕು ಅಂದರೆ. ಸೊ ಒಳಗೋಗೋಣ ಬನ್ನಿ. ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದೆ. ಕಾರು ಬೈಕ್ ನಿಲ್ಲಿಸೋದಕ್ಕೆ ಆರಾಮಾಗಿ ಜಾಗ ಇದೆ. ಇದೇನು ಗುರು, ಸ್ವಲ್ಪ ರಶ್ ಇದೆ. ವೀಕೆಂಡ್ ಅಲ್ವಾ, ಸ್ವಲ್ಪ ರಶ್ ಜಾಸ್ತಿನೇ ಇದೆ. ಟಿಕೆಟ್ ತೊಗೊಳ್ಳೋಣ ಇರಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಲಿಸ್ಟ್ ಕೂಡ ಹಾಕಿದ್ದಾರೆ. ಎಂಟ್ರಿ ಫೀಸು ದೊಡ್ಡವ್ರಿಗೆ 50 ರೂಪಾಯಿ ಇದೆ, ಹಾಗೆ ಚಿಕ್ಕ ಮಕ್ಕಳಿಗೆ 20 ರೂಪಾಯಿ ಇದೆ, ಹಾಗೆ ಫಾರಿನರ್ಸ್ಗೆ 100 ರೂಪಾಯಿ ಇದೆ, ಹಾಗೆ ಮತ್ತೆ ಬೇರೆ ಲಿಸ್ಟ್ ಕೂಡ ಹಾಕಿದ್ದಾರೆ. ಎಲ್ಲ ಆನೆಗಳನ್ನ ಲೈನಾಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮೇ ಬಿ ಸ್ನಾನ ಮಾಡಿಸೋದಕ್ಕಿರಬೇಕು. ಇವಾಗಿನ ಜಸ್ಟ್ ಕಾಡಿಂದ ಬಂದಿರೋ ಆಗಿದೆ ಎಲ್ಲ ಆನೆಗಳು. ಇವಾಗಿನ ಜಸ್ಟ್ ಟಿಕೆಟ್ ತೊಗೊಂಡೆ. ಪ್ರೈಸ್ ಇರೋದು ಪರ್ ಪರ್ಸನ್ 50 ರೂಪಾಯಿ. ಆ್ಯಂಡ್ ಆನೆ ಸವಾರಿ ಮಾಡಬೇಕಂದ್ರೆ 100 ರೂಪಾಯಿ, ಹಾಗೆ ಆನೆ ಸ್ನಾನ ಮಾಡಿಸ್ಬೇಕು ಅಂದ್ರೂ 100 ರೂಪಾಯಿ. ಬಟ್ ಇವಾಗ ಆನೆ ಸವಾರಿ ಇಲ್ವಂತೆ, ಮಳೆಗಾಲ ಅಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ ಸದ್ಯ. ಇನ್ನೊಂದು 3 ಮಂತ್ಸ್ ಇರೋಲ್ಲ. ಬಟ್ ಆನೆ ಸ್ನಾನ ಮಾಡಿಸ್ಬೇಕು ಅಂದರೆ 100 ರೂಪಾಯಿ ಕೊಟ್ಟು ಮತ್ತೆ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು. ಸೊ ಬನ್ನಿ ಹಾಗೆ ಹೋಗೋಣ ಮುಂದೆ. ಹೀಗೆ ಮುಂದೆ ಬಂದರೆ ಇದೇ ಆನೆಗಳ ಬಿಡಾರ, ಅಂದರೆ ಕ್ಯಾಂಪು. ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಅದೇ ತುಂಗಾ ನದಿ. ಅಲ್ಲೇ ಆನೆಗಳನ್ನ ಸ್ನಾನ ಮಾಡಿಸೋದು. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 yo, go, go, go. Hustle hard, hustle every single day. I'll be making moves till I'm buried in my grave. To the system, I don't wanna be a slave. I've been doing shit my way, or the highway. And in the driveway is a nice range. Cause I grind through the climb, I invite pain. You'll never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. They deceive with the negativity, but I just slide right by that energy. Even when you feel low, you can still go. Even when you feel slow, you can still go. Even when there's no. ಇದು ಯಾವುದು ಗುರು, ಆನೆ ಮರಕ ಕುಸ್ತೈತೆ ಬಾಲನ. ಇದ್ರ ಹೆಸ್ರೇನಪ್ಪ? ಓ, ಬಾಲಣ್ಣ. ಅದಕ್ಕೆ ಬಾಲಣ್ಣ ಅಂತ ಇಟ್ಟವ್ರೆ ಅನ್ಸುತ್ತೆ ಹೆಸರು. ಆವಾಗಲಿಂದ ನೋಡ್ತಿದ್ದೀನಿ, ಬರೀ ಮರಕ ಕುಸ್ತಾನೆ ಇದೆ ಬಾಲನ. ಏನು ಮಾಡ್ತಿದ್ದೀವಿ ಗುರು? ಹೆಣ್ಣಾನೆ ಇದು. ಇದ್ರ ಹೆಸರು ನೇತ್ರಾವತಿ ಅಂತ. ಇದ್ರ ವಯಸ್ಸು 16 ವರ್ಷ. ಹೆಣ್ಣಾನೆಗಳಿಗೆ ದಂತಗಳಿರಲ್ವಲ್ಲ, ಸೊ ನೋಡಿ, ಒಳ್ಳೆ ಫೋಟೋಗೆ. ಈ ಆನೆ ಹೆಸರು ಧನುಷ್. 3 ವರ್ಷ ಅಷ್ಟೇ ಇದಕ್ಕೆ. ಶಿಷ್ಯ ಸರ್ಕಸ್ ಎಲ್ಲ ಮಾಡ್ತಾವನೆ ಭಯಾನಕ.
ದಂತಗಳು ಏನು ಗುರು ಇಷ್ಟೊಂದು ದೊಡ್ಡದಿದೆ. ಇಲ್ಲಿರೋ ಆನೆಗಳಲ್ಲಿ ಇದೆ ದೊಡ್ಡದು ಅನಿಸುತ್ತೆ, ಅಷ್ಟು ದೊಡ್ಡದಿದೆ ಆನೆ ಇದೆ. ಇದ್ರ ಏಜ್ ಅರೌಂಡ್ 30 to 40 ಇಯರ್ಸ್ ಇರ್ಬೋದು ಮೇ ಬಿ. ಬೇರೆ ಆನೆಗಳಿಗಿಂತ ಸಿಕ್ಕಾಪಟ್ಟೆ ದೊಡ್ಡದಿದೆ. ಹಾಗೆ ಮುಂದೆ ಬಂದರೆ ಇಲ್ಲಿ 2 ಮರಿ ಆನೆಗಳಿದ್ದಾವೆ. ಇವೆರಡು ಗಂಡು ಮರಿಗಳು. ಆ ಕಡೆ ಒಂದು ಈ ಕಡೆ ಒಂದು ಕಟ್ಟಾಕಿದ್ದಾರೆ. ಇದು ನೋಡಿದ್ರೆ ಅವಾಗಲಿಂದ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾನೇ ಇದೆ. ಎಷ್ಟು ಫೋರ್ಸಾಗಿ ಟ್ರೈ ಮಾಡ್ತಿದೆ ಅಂದರೆ ಹಬ್ಬ, ಬಟ್ ಆದರೂ ಬರ್ತಾಯಿಲ್ಲ ಪಾಪ. ಇನ್ನು ಚಿಕ್ಕ ಆನೆ, ಅದಕ್ಕೆ ಆಗಬೇಕಲ್ಲ ಕಿತ್ಕೊಳೋದು. ದೊಡ್ಡ ಆನೆಗೆ ಆಗೋಲ್ಲ, ಇನ್ನು ಚಿಕ್ಕ ಆನೆಗೆ ಎಲ್ಲಿಂದ ಆಗುತ್ತೆ. ಈ ಕಡೆ ಆನಂತೂ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಆರಾಮಾಗಿದೆ. ಅದಕ್ಕೆ ಆಲ್ರೆಡಿ ರೂಢಿಯಾಗಿದೆ ಅನಿಸುತ್ತೆ ಕಟ್ಟಾಕಿರೋದು, ತಲೆನೇ ಕೆಡಿಸ್ಕೊಂತಿಲ್ಲ. ಹೀಗೆ ಮುಂದೆ ಬಂದರೆ ಇಲ್ಲೊಂದು ದೊಡ್ಡ ಆನೆ ಇದೆ. ಇದಕ್ಕೇನೋ ವಯಸ್ಸಾಗಿರೋ ಥರ ಕಾಣಿಸ್ತಿದೆ, ನೋಡಬೇಕು. ಇದ್ರ ಹೆಸರು ರಾಘವೇಂದ್ರ ಅಂತ, ಗಂಡು. ಇನ್ನು 30 ವರ್ಷ ಅಷ್ಟೇ ಗುರುವೆ. ಇದು ಆರೋಗ್ಯ ಸಮಸ್ಯೆಯಿಂದ ಮಂತ್ರಾಲಯದಿಂದ ಇಲ್ಲಿಗೆ ಸಕ್ಕರೆಬೈಲಿಗೆ ಕಳಿಸಿದ್ದಾರೆ. ಸೊ ಇವಾಗ ಇದನ್ನ ಇಲ್ಲೇ ನೋಡ್ಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಹೀಗೆ ಮುಂದೆ ಬಂದರೆ ಇಲ್ಲೊಂದು ಲಾಸ್ಟ್ಗೊಂದು ಸಣ್ಣ ಆನೆ ಇದೆ ಅಷ್ಟೇ. ಸ್ನೇಹಿತರೆ, ನಾನು ಹೇಳ್ದಾಗೆ ಆನೆಗಳ್ನ ಇಲ್ಲೇ ಸ್ನಾನ ಮಾಡಿಸೋದು. ಇಲ್ಲೇ ಹತ್ರದಲ್ಲೇ ತುಂಗಾ ನದಿ ಇದೆ ಕ್ಯಾಂಪ್ ಒಳಗಡೆ. ನೀವೇನಾದರೂ ಸ್ನಾನ ಮಾಡಿಸ್ಬೇಕು ಅಂದ್ಕೊಂಡ್ರೆ ಎಕ್ಸ್ಟ್ರಾ 100 ರೂಪಾಯಿ ಪೇ ಮಾಡಿ ಟಿಕೆಟ್ ತೊಗೋಬೇಕು. ನೀವು ಟಿಕೆಟ್ ತೊಗೊಂಡ್ರೆ ನಿಮಗೂ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಮುಂದೆ ಬಂದರೆ ತುಂಗಾ ನದಿ ಇದೆ. ಸೊ ಇಲ್ಲಿ ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಿದ್ದಾರೆ. ಸೊ ಇವಾಗಿನ ಜಸ್ಟ್ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ನೀವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬೋಟಿಂಗ್ ಕೂಡ ಹೋಗಿ ಬರ್ಬೋದು. ಈ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪಲ್ಲಿ ಟೋಟಲಾಗಿ 21 ಆನೆಗಳಿದೆ. ಮಾವುತ್ರು ಹೇಳ್ದಾಗೆ 21 ಆನೆಗಳನ್ನ ನೋಡ್ಕೊಳ್ಳೋದಕ್ಕೆ 40+ ಮೆಂಬರ್ಸು ಮಾವುತ್ರಿದಾರಂತೆ. ಆನೆಗಳಿಗೆ ಬಂಗಾಳಿ ಮತ್ತು ಉರ್ದು ಲ್ಯಾಂಗ್ವೇಜಲ್ಲಿ ಟ್ರೈನ್ ಮಾಡ್ತಾರೆ. ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂದರೆ ಬೆಳಗ್ಗೆ 8:30 to 11 o'clock ಅಷ್ಟೇ ಅವೈಲೇಬಿಲಿಟಿ ಇರೋದು. ಅಷ್ಟರಲ್ಲಿ ಮಾತ್ರ ಟಿಕೆಟ್ ಕೊಡ್ತಾರೆ. ಅಷ್ಟರೊಳಗಡೆ ನೀವು ಬಂದು ವಿಸಿಟ್ ಮಾಡ್ಬೋದು. ಹಾಗೆ ನೀವು ಆನೆ ಸವಾರಿ ಮಾಡಬೇಕು ಅಂದ್ಕೊಂಡ್ರೆ ಇವಾಗ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಮಳೆಗಾಲದಲ್ಲಿ 3 months ಆನೆಗಳು ಸವಾರಿ ಮಾಡೋದಿಲ್ಲಂತೆ. ಮೇ ಬಿ ವಿಂಟರ್ ಸಮ್ಮರ್ ಸೀಸನಲ್ಲಿ ಇರುತ್ತೆ. ಇಷ್ಟೇ ಸ್ನೇಹಿತರೆ, ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗ ರೋಡಲ್ಲಿರೋ ಈ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಬರಬೇಕು ಅಂದರೆ ಶಿವಮೊಗ್ಗದಿಂದ 14 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಮಧ್ಯದಲ್ಲೇ ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ಗಾಜನೂರು ಡ್ಯಾಮ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಗುರು ಎಲ್ಲಿ ಹೋಗ್ತಾರದು? ಬಿಟ್ಬಿಟ್ಟಿದ್ದೀರಾ ಕಾಡಿಗೆ? ನಮ್ಮ ಸರ್ಕಸ್ ಮಾಡೋ ಧನುಷು ಕಾಡಿಗೆ ಹೋಗ್ತಿದ್ದಾರೆ ಇವಾಗ. ಇದು ಆನೆಗಳನ್ನ ಕಾಡಿಗೆ ಬಿಡ್ತಾ ಇರೋದು. ನೋಡಿ ಎಲ್ಲ ಸಾಲಾಗಿ ಹೋಗ್ತಾ ಇರೋದು, ಹೆಂಗೆ ಹೋಗ್ತಿರೋ